ಎಲ್ರಿಗೂ ನಮಸ್ಕಾರ. ಈ ದಿನದ 24 ಗಂಟೆಯೂ ಕೂಡ ಈ ಟಿ ವಿಗಳಲ್ಲಿ ಪ್ರಸಾರವಾಗುತ್ತಿರುವ ಈ ಪ್ರಜ್ವಲ್ ರೇವಣ್ಣ ಯಾರು, ಈತನ ಸಾಧನೆ ಏನು, ಈತನ ಒಬ್ಬ ವಿಜ್ಞಾನಿಯೋ ಅಥವಾ ನಮ್ಮ ದೇಶದ ಯೋಧನೋ ಅಥವಾ ಸೈನಿಕನಾಗಿ ಈತ ಬೇರೆ ದೇಶಕ್ಕೆ ಹೋಗಿ ಶತ್ರುಗಳನ್ನು ಹೊಡೆದು ಬಂದನೋ, ಈತನಿಗೆ ಏಕೆ ಇಷ್ಟು ಬಿಲ್ಡಪ್ ಟಿ ವಿಗಳಲ್ಲಿ? ಈತನ ಒಬ್ಬ ಅತ್ಯಾಚಾರದ ಆರೋಪಿ. ಈ ಆರೋಪಿಯನ್ನು ಇಷ್ಟೊಂದು ಪ್ರಚಾರ ಮಾಡುವ ಅವಶ್ಯಕತೆ ಇತ್ತೆ ಮಾಧ್ಯಮಗಳೇ ನಿಮಗೆ? ಬೆಂಗಳೂರಿನತ್ತ ಹೊರಟಿದೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರ್ತಿರುವಂತಹ ವಿಮಾನ. ಮ್ಯೂನಿಕ್ನಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಲಾಗ್ತಾ ಇದೆ. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಆಗಮಿಸ್ತಾ ಇದ್ದಾರೆ ಪ್ರಜ್ವಲ್. ಭಾರತೀಯ ಕಾಲಮಾನದ ಪ್ರಕಾರ 4 ಗಂಟೆ 5 ನಿಮಿಷಕ್ಕೆ ಟೇಕ್ ಆಫ್ ಆದಂತಹ ವಿಮಾನ ಇಲ್ಲಿ ರಾತ್ರಿ 12:40ಕ್ಕೆ ಎಕ್ಸಾಕ್ಟ್ ಲ್ಯಾಂಡಿಂಗ್ ಆಗುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಹೀಗೆ ಪುಕ್ಕಟೆ ಪ್ರಚಾರ ಸಿಗುತ್ತದೆ ಎಂದರೆ ಯಾರು ಬೇಕಾದರೂ ಇಂಥ ಅಪರಾಧಗಳನ್ನು ಮಾಡುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಾರೆ ಎಂಬುದು ನನ್ನ ಅಭಿಪ್ರಾಯ. ಇಷ್ಟೊಂದು ಪ್ರಚಾರವನ್ನು ಕೊಡುತ್ತಿದ್ದೀರಲ್ಲ, ನಿಮಗೆ ಒಂದು ನಾಚಿಕೆ ಅನ್ನುವುದು ಇದೆಯಾ? ಈ ಮಾಧ್ಯಮ ಲೋಕದಲ್ಲಿ ಇಂತಹ ಒಂದು ಕೆಟ್ಟ ಪರಿಸ್ಥಿತಿ ಬರುತ್ತದೆ ಅನ್ನುವುದನ್ನು ನಮ್ಮ ಜನ ಎಂದೂ ಕೂಡ ಕನಸು ಕಂಡಿರಲಿಲ್ಲ. ಆತನು ವಿದೇಶದಲ್ಲಿ ಎಲ್ಲಿದ್ದಾನೆ, ಹೇಗಿದ್ದಾನೆ, ಎಷ್ಟೊತ್ತಿಗೆ ಬರುತ್ತಾನೆ, ಬಿಸ್ನೆಸ್ ಕ್ಲಾಸಲ್ಲಿ ಟಿಕೆಟ್ ಪಡೆದ ಪ್ರಜ್ವಲ್ ವಿಮಾನ ಎಷ್ಟೊತ್ತಿಗೆ ಹೊರಡುತ್ತದೆ, ಎಷ್ಟೊತ್ತಿಗೆ ಬಂದು ಬೆಂಗಳೂರಿಗೆ ರೀಚ್ ಆಗುತ್ತದೆ ಎಂಬುದನ್ನು ಸಹ ಇವರೇ ಹೇಳುತ್ತಾರೆ. ಬಿಗಿ ಭದ್ರತೆಯಲ್ಲಿ ಅರೆಸ್ಟ್ ಮಾಡಿದ ಎಸ್ ಐ ಟಿ ಟೀಮಿನಲ್ಲಿ ಮಹಿಳಾ ಅಧಿಕಾರಿಗಳೇ ಏಕಿದ್ದಾರೆ? ಎಸ್ ಐ ಟಿ ಮುಂದೆ ಮೊಬೈಲ್ ಕಳವಾಗಿದೆ ಎಂದ ಪ್ರಜ್ವಲ್ನನ್ನು ಜಡ್ಜ್ ಕೇಳಿದ ಪ್ರಶ್ನೆಗಳು, ಕೋರ್ಟಲ್ಲಿ ಕೈಕಟ್ಟಿ ನಿಂತುಕೊಂಡ ಪ್ರಜ್ವಲ್, ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ ಎಂದ ಪ್ರಜ್ವಲ್ನನ್ನು ಮತ್ತೆ ಎಸ್ ಐ ಟಿಗೆ ಒಪ್ಪಿಸಿದರು. ರಾತ್ರಿ 11:30ರವರೆಗೆ ಕುಳಿತಿದ್ದು 11:30 ನಂತರ ನಿದ್ರೆಗೆ ಜಾರಿದ ಪ್ರಜ್ವಲ್. ಅಬ್ಬಾ, ಇಂಥ ನಾಟಕಗಳನ್ನು ನಮ್ಮ ಜನ 24 ಗಂಟೆಯೂ ನೋಡಿ ಮಾಧ್ಯಮಗಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತಾಗಿ ಬಿಟ್ಟಿದೆ. ಇಂತಹ ಒಬ್ಬ ಅತ್ಯಾಚಾರಿ ಆರೋಪಿಯನ್ನು ಇವರು ಈ ರೀತಿ 24 ಗಂಟೆ ತೋರಿಸುವುದರಿಂದ ಜನರಿಗೆ ಏನು ಸಂದೇಶ ಕೊಡುತ್ತಲಿದ್ದಾರೆ ನಮ್ಮ ಮಾಧ್ಯಮಗಳು? ನಿಮಗೆ ಸುದ್ದಿ ಇಲ್ಲವೇ? ಬನ್ನಿ ನಮ್ಮ ಹತ್ತಿರ. ಅಕ್ರಮ ಮರಳುಗಾರಿಕೆ ನಡೆಯುತ್ತದೆ, NREG ಹೆಸರಿನಲ್ಲಿ ಅಕ್ರಮ ದುಡ್ಡನ್ನು ಹೊಡೆಯುತ್ತಿದ್ದಾರೆ. ಅಂಥವುಗಳನ್ನು ಮಾಡಿ ಎಷ್ಟೋ ಜನ ಬಡವರು ಸೂರಿಲ್ಲದೆ ಒದ್ದಾಡುತ್ತಿದ್ದಾರೆ. ಎಷ್ಟೋ ರಸ್ತೆಗಳು ಕೆಟ್ಟು ಹೋಗಿವೆ. ಅವುಗಳನ್ನು ಮೊದಲು ನೀವು ಸರಿ ಮಾಡಿ, ಅವುಗಳನ್ನು ಸುದ್ದಿಯಲ್ಲಿ ಬಿತ್ತರಿಸಿ ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ಅಧಿಕಾರಿಗಳು ಕಣ್ತೆರೆಯಲಿ. ಅದನ್ನು ಬಿಟ್ಟು 24 ಗಂಟೆ ಪ್ರಜ್ವಲನ ಧ್ಯಾನ ಮಾಡುತ್ತಿರುವ ಎಲ್ಲ ಮಾಧ್ಯಮಗಳಿಗೆ ನನ್ನದೊಂದು ನಮಸ್ಕಾರ.